ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಸದ ವಿಚಾರ ಆಗಾಗ ಸದ್ದು ಮತ್ತು ಸುದ್ದಿ ಆಗ್ತಾನೆ ಇರುತ್ತೆ. ಈಗ ಬೆಂಗಳೂರಿನ ಕಸದ ಸಮಸ್ಯೆಯ ಬಗ್ಗೆ ಸ್ಯಾಂಡಲ್ವುಡ್ನ ನಟಿ ಐಂದ್ರಿತಾ ರೈ ಮಾತನಾಡಿದ್ದಾರೆ. ಜಿಬಿಎಗೆ ಕರೆ ಮಾಡಿದ್ರು ನೋ ಯೂಸ್ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಖಾಲಿ ಜಾಗದಲ್ಲಿ ಕಸವನ್ನು ಸುರಿದು ಕಿಡಿಗೇಡಿಗಳು ಬೆಂಕಿ ಹಚ್ಚುತ್ತಾ ಇದ್ದಾರಂತೆ. ಬೆಂಗಳೂರಿನ ಕಸದ ಸಮಸ್ಯೆಯ ಬಗ್ಗೆ ನಟಿ ಐಂದ್ರಿತಾ ರೈ ಅಸಮಾಧಾನ ಹೊರಹಾಕಿರುವಂಥದ್ದು. ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕರೆ ಮಾಡಿದ್ರು ಕೂಡ ಸ್ಪಂದಿಸ್ತಾ ಇಲ್ವಂತೆ. ಬೆಂಗಳೂರಿನ ಕಸದ ಸಮಸ್ಯೆಯ ಬಗ್ಗೆ ಐಂದ್ರಿತಾ ರೈ ಧ್ವನಿಯನ್ನ ಎತ್ತಿರುವಂಥದ್ದು. ಜಿಬಿಎ ಕಾರ್ಯವೈಖರಿಯ ಬಗ್ಗೆ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕೇವಲ ದಂಡ ಹಾಕೋದಕ್ಕೆ ಕಸ ರಿಟರ್ನ್ ಅಭಿಯಾನಕ್ಕಷ್ಟೇನಾ ಜಿಬಿಎ ಸೀಮಿತ? ಈ ರೀತಿ ಜನರ ಸಮಸ್ಯೆಗಳನ್ನು ಆಲಿಸುವಂತಹ ಜವಾಬ್ದಾರಿ ಅವ್ರಿಗಿಲ್ವಾ ಅನ್ನುವಂತಹ ಪ್ರಶ್ನೆ. ಜಿಬಿಎಗೆ ನಿರಂತರವಾಗಿ ಕರೆ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ. ಸಮಸ್ಯೆ ಏನು ಅಂಥೇಳಿ ಕೇಳ್ತಿಲ್ವಂತೆ. ಇನ್ಯಾರಿಗೆ ಹೇಳ್ಬೇಕು ಪ್ರಶ್ನೆನಾ ಅಂಥೇಳಿ ನಟಿ ಪ್ರಶ್ನೆ ಮಾಡಿದ್ದಾರೆ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ RR ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಹೋಗಿ ನೋಡೋಣ ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದ್ರೆ ಈ ವಿಡಿಯೋನು. ಎಲ್ರಿಗೂ ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ RR ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಹೋಗಿ ನೋಡೋಣ ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದ್ರೆ ಈ ವಿಡಿಯೋನು. ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಸೆಲೆಬ್ರಿಟೀಸ್ಗಳು ಧ್ವನಿ ಎತ್ತುತ್ತಾ ಇರುವಂಥದ್ದು ಇದೇ ಮೊದಲಲ್ಲ. ರಸ್ತೆ ಗುಂಡಿಗಳಿಂದ ಹಿಡಿದು ಕಸದವರೆಗೂ ಕೂಡ ಆಗಾಗ ಆಯಾ ಕಾಲಕ್ಕೆ ಒಬ್ಬೊಬ್ಬರು ಧ್ವನಿ ಎತ್ತುತ್ತಾನೆ ಇರ್ತಾರೆ. ಬಟ್ BBMP ಹೋಗಿ GBA ಬಂದರೂ ಕೂಡ ಇವರ ಕಾರ್ಯವೈಖರಿ ಬದಲಾಗ್ಲಿಲ್ವಲ್ಲ, ಅದು ಈಗ ಜನರಿಗಿರುವಂತಹ ಪ್ರಶ್ನೆ. ಬರೀ ದಂಡ ಹಾಕೋದು, ಕೇವಲ ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡೋದಷ್ಟೇ GBA ಕೆಲಸ ಅಂದ್ಕೊಂಡಿದೆಯೋ ಏನೋ ಗೊತ್ತಿಲ್ಲ.